ವೀಕ್ಷಕರೇ ಒಂದ್ಸಾರಿ ಈ ಒಂದು ವಿಡಿಯೋವನ್ನ ನೋಡಿ. అంటే నా తరపున అయితే చావదెంగడం మంచిదని మేము నా వరకు అయితే నేను అనుకుంటున్నా. అంతే ఎవరేమన్నా నాకు పర్వాలేదు. ವೀಕ್ಷಕರೇ ತನ್ನ 19 ವರ್ಷದ ಮಗ ಒಬ್ಬಳು ಹೆಂಗಸನ್ನ ಅತ್ಯಂತ ದಾರುಣವಾಗಿ ಕೊಂದಾಕಿದ್ದಾನೆ. ಈ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಅಷ್ಟು ಸಣ್ಣ ಹುಡುಗ ಅದ್ಯಾಕೆ ಆ ಹೆಂಗಸನ್ನ ಇಷ್ಟು ದಾರುಣವಾಗಿ ಕೊಂದಾಕ್ತಾ ಅಂತ ನಿಜಕ್ಕೂ ಆಶ್ಚರ್ಯ ಆಯ್ತು. ಆದ್ರೆ ಆ ಹುಡುಗನ ತಾಯಿ ಕೊಟ್ಟಂತ ಈ ಒಂದು ಸ್ಟೇಟ್ಮೆಂಟ್ ನೋಡಿದ್ಮೇಲೆ ನನಗೆ ಖಾತ್ರಿ ಆಯ್ತು ಇವನ್ಗೆ ಅಂತ ಒಂದು ದಾರುಣ ಮನಸ್ಥಿತಿ ಎಲ್ಲಿಂದ ಬಂತು ಅಂತ. ವೀಕ್ಷಕರೇ ಇವತ್ತಿನ ಈ ಒಂದು ವಿಚಿತ್ರ ಪ್ರಕರಣವನ್ನ ನೀವೆಲ್ಲರೂ ಕೂಡ ನೋಡ್ಲೇಬೇಕು. ಅದರಲ್ಲೂ ಕೂಡ ಪ್ರತಿ ತಂದೆ ತಾಯಿಗಳು ಈ ಒಂದು ವಿಡಿಯೋವನ್ನ ನೋಡ್ಲೇಬೇಕು. ವೀಕ್ಷಕರೇ 39 ವರ್ಷದ ಅಂಜಲಿ ಸಾತ್ಲಾ ತನ್ನದೇ ಮನೆಯಲ್ಲಿ ಭೀಕರವಾಗಿ ಕೊಲೆಯಾಗಿ ಬಿದ್ದಿದ್ರು. ಅತ್ಯಂತ ಆಶ್ಚರ್ಯಕರವಾದಂತ ಸಂಗತಿ ಏನು ಅಂದ್ರೆ ಆಕೆಯನ್ನ ಕೊಲೆ ಮಾಡಿದ್ದು ಯಾರೋ ಅಪರಿಚಿತ ವ್ಯಕ್ತಿ ಅಲ್ಲ, ಆಕೆಯ ಸ್ವಂತ ಮಗಳೇ. ಹೌದು, ಜಿಡಿ ಮೆಟ್ಲದಲ್ಲಿ 10ನೇ ಕ್ಲಾಸ್ ಓದ್ತಾ ಇದ್ದಂತ ಅಪ್ರಾಪ್ತ ಬಾಲಕಿ ತನ್ನ ಪ್ರಿಯಕರ ಜೊತೆ ಸೇರಿ ತನಗೆ ಜನ್ಮ ಕೊಟ್ಟಂತ ತಾಯಿಯನ್ನೇ ಹತ್ಯೆ ಮಾಡದಂತ ಘಟನೆ ಈಗ 2 ತೆಲುಗು ರಾಜ್ಯಗಳಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಕೇವಲ 10ನೇ ತರಗತಿಯಲ್ಲಿ ಓದ್ತಾ ಇದ್ದಂತ ಸಣ್ಣ ಹುಡುಗಿ ತಾಯಿಯನ್ನ ಕೊಲ್ಲೋದು ಅಂದ್ರೆ ಇದೇನು ಸಾಮಾನ್ಯ ವಿಚಾರನ ಅಂತ ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ಇನ್ನು ಈ ಜೆಡಿ ಮೆಟ್ಲ ಪ್ರಕರಣದ ಹಿನ್ನೆಲೆಯನ್ನು ನೋಡುವುದಾದ್ರೆ ಕೊಲೆ ಆದಂತ ಅಂಜಲಿಗೆ 20 ವರ್ಷಗಳ ಹಿಂದೆನೆ ಮದುವೆಯಾಗಿತ್ತು. ಒಂದು ಹೆಣ್ಮಗು ಕೂಡ ಆಕೆಗೆ ಇತ್ತು. ಆ ಮಗುವಿನ ಹೆಸರು ತೇಜಸ್ವಿ. ನಂತರ ಆಕೆ ಗಂಡ ತೀರ್ ಹೋಗ್ತಾರೆ. ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಈ ಅಂಜಲಿ 2ನೇ ಮದುವೆ ಆಗ್ತಾರೆ. 2ನೇ ಪತಿಯಿಂದ ಅಂಜಲಿಗೆ ಮತ್ತೊಂದು ಹೆಣ್ಮಗು ಜನಿಸುತ್ತೆ. ಆ ಮಗುವಿನ ಹೆಸರು ಮನಸ್ವಿ. ಆದ್ರೆ ದುರಾದೃಷ್ಟವಶಾತ್ ಕಳೆದ ವರ್ಷ 2ನೇ ಪತಿ ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗ್ತಾರೆ. ಇದಾದ ನಂತರ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಈ ಅಂಜಲಿಯ ಮೇಲೇನೆ ಇತ್ತು. ಇಬ್ರು ಮಕ್ಕಳನ್ನ ಅಂಜಲಿ ಕಷ್ಟಪಟ್ಟು ಯಾವ ಕೊರತೆ ಕೂಡ ಬರದಂತೆ ತುಂಬಾ ಚೆನ್ನಾಗಿನೇ ಆರೈಕೆಯನ್ನ ಮಾಡ್ತಿದ್ರು. ಈ ಅಂಜಲಿ ತೆಲಂಗಾಣ ಸಂಸ್ಕೃತಿ ವಿಭಾಗದಲ್ಲಿ ಓರ್ವ ಜಾನಪದ ಗಾಯಕಿ ಕೂಡ ಹೌದು. ಅಂಜಲಿಯ ಹಿರಿಯ ಮಗಳು ತೇಜಸ್ವಿ 10ನೇ ತರಗತಿಯನ್ನ ಓದ್ತಾ ಇದ್ಲು. ತನ್ನ ತಾಯಿ ಹತ್ರ ತನಗೊಂದು ಮೊಬೈಲ್ ಬೇಕು ಅಂತ ಆಕೆ ಬೇಡಿಕೆಯನ್ನ ಇಟ್ಟಿದ್ಲು. ಹೀಗಾಗಿ ತನ್ನ ಮಗಳಿಗೆ ಮೊಬೈಲ್ ಕೂಡ ಕೊಡಿಸಿದ್ಲು. ಆದ್ರೆ ಪಾಪ ಅಂಜಲಿಗೆ ಗೊತ್ತಿರ್ಲಿಲ್ಲ ಆ ಒಂದು ಮೊಬೈಲೇ ತನ್ನ ಸಾವಿಗೆ ಕಾರಣ ಆಗುತ್ತೆ ಅಂತ. ಇತ್ತೀಚೆಗಂತೂ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರ ಕೈಲೂ ಕೂಡ ಮೊಬೈಲ್ ಫೋನ್ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ. ಈ 10ನೇ ಕ್ಲಾಸ್ ಅನ್ನ ಓದ್ತಾ ಇದ್ದಂತ 16 ವರ್ಷದ ತೇಜಸ್ವಿ ಕೂಡ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ಲು. ಹೀಗೆ ದಿನಗಳು ಕಳೆದಂತೆ ಆಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಲ್ಕೊಂಡ ಜಿಲ್ಲೆಗೆ ಸೇರಿದಂತ 19 ವರ್ಷದ ಶಿವ ಎಂಬಾತನೊಂದಿಗೆ ಪರಿಚಯ ಆಗುತ್ತೆ. ಆತ ಇಂಟರ್ ಸೆಕೆಂಡ್ ಇಯರ್ ಅನ್ನ ಓದ್ತಿದ್ದ. ಇನ್ನು ಪಾರ್ಟ್ ಟೈಮ್ ಆಗಿ ಡಿಜೆ ಮಿಕ್ಸರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದ. ಇನ್ನು ಸ್ನೇಹದಿಂದ ಶುರುವಾದಂತ ಇವ್ರ ಸಂಬಂಧ ಪ್ರೀತಿ ಪ್ರೇಮ ಎಂಬ ಮಾಯಾಜಾಲಕ್ಕೆ ಸಿಲುಕಿ ಅದು ಬೇರೆ ರೂಪಕ್ಕೆ ತಿರುಗುತ್ತೆ. ಫೋನ್ ನಲ್ಲಿ ಶುರುವಾಗಿದಂತ ಇವ್ರ ಸಂಬಂಧ ತುಂಬಾ ಮುಂದುವರೆದಿತ್ತು. ಆ ಹುಡುಗನನ್ನ ಭೇಟಿ ಮಾಡೋದಕ್ಕೆ ಈ ಅಂಜಲಿಯ ಮಗಳು ಹುಡುಗನ ಮನೆಗೆ ನೇರವಾಗಿ ಹೋಗಿ ಬರ್ತಿದ್ಲು. ಈ ಒಂದು ವಿಚಾರ ಹುಡುಗನ ತಾಯಿಗೂ ಗೊತ್ತಿತ್ತು. ಮತ್ತೆ ಇಂಡಿಯಾ ಟುಡೇ ಪ್ರಕಟ ಮಾಡಿದಂತ ಮಾಹಿತಿ ಪ್ರಕಾರ ಅಂಜಲಿಯೂ ಕೂಡ ಇವರ ಪ್ರೀತಿಯ ವಿಷಯ ಗೊತ್ತಿತ್ತು. ಮತ್ತೆ ಆಕೆ ಮನೆಯಲ್ಲಿಯೇ ಶಿವನ್ಗೆ ಉಳ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ಲು. ಅಷ್ಟೇ ಅಲ್ಲದೆ ಶಿವನ ಸಂಬಂಧಿಕರ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಅಂಜಲಿನೇ ತನ್ನ ಮಗಳಾದಂತ ತೇಜಸ್ವಿಯನ್ನ ಶಿವನ್ ಜೊತೆ ಕಳಿಸ್ಕೊಟ್ಟಿದ್ರು. ಹೀಗೆ ಸುಮಾರು 3 ದಿವಸ ಈ ತೇಜಸ್ವಿ ಆ ಶಿವನ್ ಜೊತೆ ಕಾಲ ಕಳೆದಿದ್ಲು. ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಾಗ ಆಗ ಸಂಜೆ ಆಗಿತ್ತು. ಆ ಒಂದು ಸಮಯದಲ್ಲಿ ನೀನು ಮನೆಗೆ ಹೋಗೋದ್ ಬೇಡ, ಈಗ ಕತ್ಲಾಗಿದೆ, ಹಾಗಾಗಿ ಇಲ್ಲೇ ಉಳ್ಕೊಂತ ಈ ಅಂಜಲಿ ಆ ಶಿವನ್ಗೆ ಹೇಳಿದ್ಲು. ಈ ಒಂದು ಸಮಯದಲ್ಲಿಯೇ ಈ ಶಿವ ಅಂಜಲಿಯ ಮನೆಯಲ್ಲಿ 2 ದಿನಗಳ ಕಾಲ ಉಳ್ಕೊಂಡಿದ್ದ. ಅದಾದ ನಂತರ ಏನಾಯ್ತೋ ಏನೋ ಕತೆ ದಿಕ್ಕೆ ಬದಲಾಗಿತ್ತು. ಈ ಅಂಜಲಿ ತನ್ನ ಮಗಳು 10ನೇ ಕ್ಲಾಸ್ ಅನ್ನ ಓದ್ತಾ ಇದ್ರಿಂದ ವಿದ್ಯಾಭ್ಯಾಸ ಬಹಳ ಮುಖ್ಯ. ಇಂಥ ಸಮಯದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಬೇಡ, ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ, ಮುಂದೆ ಬರುವಂತ ಪರೀಕ್ಷೆಗೆ ಗಮನವನ್ನ ಇಟ್ಟು ಓದಿಂತ ಹೇಳಿ ಶಿವನ ಜೊತೆಗಿದ್ದಂತ ಸಂಬಂಧವನ್ನ ಅಂತ್ಯ ಮಾಡೋದಕ್ಕೆ ಆ ಅಂಜಲಿ ಮುಂದಾಗ್ತಾರೆ. ಇದಾದ ನಂತರ ತೇಜಸ್ವಿ ಶಿವನ್ಗೋಸ್ಕರ ಮತ್ತು ಆಕೆಯ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ತಾಯಿ ಜೊತೆ ಪ್ರತಿನಿತ್ಯ ಜಗಳಾಡ್ತಿದ್ಲು. ಪ್ರೀತಿಯ ಜಾಲದಲ್ಲಿ ಬಿದ್ದಿದಂತ ಆಕೆಗೆ ವಾಸ್ತವದ ಅರಿವೇ ಇರಲಿಲ್ಲ. ಹೀಗಾಗಿ ಜೂನ್ 19ನೇ ತಾರೀಕು ಶಿವ ಮತ್ತು ತೇಜಸ್ವಿ ಇಬ್ಬರು ಕೂಡ ಮನೆ ಬಿಟ್ಟು ಓಡ್ ಹೋಗ್ತಾರೆ. ಇದರಿಂದ ಕೋಪಗೊಂಡಂತ ಈ ತೇಜಸ್ವಿಯ ತಾಯಿ ಅಂಜಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಈ ಅಂಜಲಿ ತೇಜಸ್ವಿ ಶಾಲೆಗೆ ಹೋಗಿ ತನ್ನ ಮಗಳ ಸ್ನೇಹಿತರ ಬಳಿ ಪೊಲೀಸ್ ಠಾಣೆಗೆ ಬಂದು ಸಾಕ್ಷಿ ಹೇಳುವಂತೆ ಬಲವಂತ ಮಾಡ್ತಾರೆ. ಇದಕ್ಕೆ ಒಪ್ತಾ ಇದ್ರೆ ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸ್ತೀನಿ ಅಂತ ಹೇಳಿ ಈ ಅಂಜಲಿ ಹೆದರಿಸ್ತಾರೆ. ಇದಕ್ಕೆ ಹೆದರದಂತ ಆ ಮಕ್ಕಳು ಕೂಡ ಅಂಜಲಿ ಅವ್ರ ಜೊತೆ ಹೋಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬರ್ತಾರೆ. ಇದಾದ ನಂತರ ಪೊಲೀಸರು ಶಿವ ಹಾಗೂ ಅವರ ಕುಟುಂಬದವರನ್ನ ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಆಗ ಅವರಿಬ್ಬರನ್ನು ಕೂಡ ಕರೆಸಿ ಈ ಶಿವನ್ಗೆ ಮತ್ತೆ ಅವ್ರ ಮನೆಯವರಿಗೆ ಬುದ್ಧಿ ಹೇಳಿ ಈ ತೇಜಸ್ವಿಯನ್ನ ಮತ್ತೆ ಅಂಜಲಿ ಮನೆಗೆ ವಾಪಸ್ ಕಳಿಸ್ಕೊಡ್ತಾರೆ. ಇದಾದ ನಂತರ ಈ ಜೆಡಿ ಮೆಟ್ಲ ಪೊಲೀಸರು ಶಿವನ್ ಮೇಲೆ ಕಿಡ್ನಾಪ್ ಕೇಸನ್ನ ದಾಖಲಿಸ್ತಾರೆ. ಈ ತೇಜಸ್ವಿಯ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಮಾಡಬೇಕಿತ್ತು. ಅದನ್ನ ಮಾಡೋದಕ್ಕಿಂತ ಮೊದಲೇ ಈ ಅಂಜಲಿಯ ಕಥೆಯನ್ನ ಮುಗಿಸೋದಕ್ಕೆ ತೇಜಸ್ವಿ ಅದಾಗಲೇ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ಲು. ಈ ಅಂಜಲಿಯನ್ನ ಕೊಲ್ಲೋದಕ್ಕೂ ಮತ್ತು ಈ ಕಿಡ್ನಾಪ್ ಕೇಸ್ಗೂ ಬಹಳ ದೊಡ್ಡ ಸಂಬಂಧ ಇದೆ. ಯಾಕೆಂದ್ರೆ ಈ ತೇಜಸ್ವಿಗೆ ಇನ್ನೂ ಕೂಡ 16 ವರ್ಷ. ಹೀಗಾಗಿ ಆಕೆ ಮೈನರ್. ಸ್ವತಃ ತೇಜಸ್ವಿನ ಇಷ್ಟಪಟ್ಟು ಆತನ ಜೊತೆ ಹೋದ್ರೂ ಕೂಡ ಈ ಒಂದು ಪ್ರಕರಣ ಕಿಡ್ನಾಪ್ ಕೇಸ್ ಅಂತಾನೆ ದಾಖಲಾಗುತ್ತೆ.
ಒಂದ್ ವೇಳೆ ಈ ತೇಜಸ್ವಿ ಏನಾದರೂ ನ್ಯಾಯಾಧೀಶರ ಮುಂದೆ ಆಕೆಯ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಶಿವನ್ಗೆ ಶಿಕ್ಷೆ ಆಗುತ್ತೆ. ಇದು ಗೊತ್ತಿದ್ದಂತ ಶಿವ ಹಾಗೂ ತೇಜಸ್ವಿ ಇಬ್ರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಂತ ತನ್ನ ತಾಯಿಯನ್ನೇ ಮುಗಿಸೋದಿಕ್ಕೆ ನಿರ್ಧರಿಸ್ತಾರೆ. ನಂತರ ಈ ತೇಜಸ್ವಿ ಜೂನ್ 23ನೇ ತಾರೀಕು ಅಂಜಲಿಯನ್ನ ಮುಗಿಸ್ಬೇಕು ಅಂತ ನಿರ್ಧರಿಸ್ತಾಳೆ. ಹೀಗಾಗಿ ಆಕೆ ತನ್ನ ತಂಗಿ ಮಾನಸ್ವಿ ಶಾಲೆಗೆ ಹೋಗಿ ಬರುವಷ್ಟರಲ್ಲಿ ಸಂಜೆ 4 ಗಂಟೆ ಆಗಿತ್ತು. ಆ ಒಂದು ಸಮಯದಲ್ಲಿ ತೇಜಸ್ವಿ ಮತ್ತು ಆಕೆ ತಾಯಿ ಅಂಜಲಿ ಮಲಗಿದ್ರು. ಈ ಮಾನಸ್ವಿಯನ್ನ ನೋಡದಂತ ಅಂಜಲಿ, ನೀನು ಹೋಗಿ ಶ್ರೀಜಾ ಅನ್ನೋಳನ್ನ ಮನೆಗೆ ಕರ್ಕೊಂಬ ಅಂತ ಹೇಳಿ ಕಳುಹಿಸ್ತಾಳೆ. ಈ ಮಾನಸ್ವಿ ಶ್ರೀಜಾಳನ್ನ ಕರ್ಕೊಂಡು ಬರೋದಕ್ಕೆ ಆಕೆ ಮನೆಗೆ ಹೋದಾಗ ಶ್ರೀಜಾ ಅದಾಗ್ಲೇ ಟ್ಯೂಷನ್ಗೆ ಹೋಗಿದ್ಲು. ಈ ಒಂದು ವಿಚಾರವನ್ನ ಮಾನಸ್ವಿ ತನ್ನ ತಾಯಿಗೆ ತಿಳಿಸೋದಕ್ಕೆ ಮನೆಗೆ ಬಂದಿದ್ಲು. ಅದಾಗ್ಲೇ ಸಮಯ ಸುಮಾರು 6 ಗಂಟೆ ಆಗಿತ್ತು. ಈ ಮಾನಸ್ವಿ ಮನೆಯಲ್ಲಿ ಇಲ್ಲಿರುವಂತ ಸಮಯವನ್ನ ನೋಡ್ಕೊಂಡಂತ ತೇಜಸ್ವಿ ಶಿವನ್ಗೆ ಕರೆ ಮಾಡಿ ಮನೆಗೆ ಕರ್ಸ್ಕೊಂಡಿದ್ಲು. ಆಗ ಶಿವ ಮತ್ತು ಅವನ ತಮ್ಮ ಇಬ್ರು ಕೂಡ ಈ ತೇಜಸ್ವಿ ಮನೆಗೆ ಬರ್ತಾರೆ. ಇದ್ಯಾವುದರ ಅರಿವೆ ಕೂಡ ಇರದಂತ ಅಂಜಲಿ ದೇವರ ಪೂಜೆ ಮಾಡ್ತಿರ್ಬೇಕಾದ್ರೆ ಶಿವ ಮತ್ತು ಆತನ ತಮ್ಮ ಹಿಂದಿನಿಂದ ಬಂದು ಅಂಜಲಿಯ ಕುತ್ತಿಗೆಯನ್ನ ಒಂದು ನೈಲಾನ್ ಹಗ್ಗದಿಂದ ಬಿಗಿದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆಕೆಯನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ಒಂದು ಸಮಯದಲ್ಲಿ ಮಾನಸ್ವಿ ಮನೆಗೆ ಬಂದಾಗ ಈ ತೇಜಸ್ವಿ ಅದನ್ನ ಗಮನಿಸ್ತಾಳೆ. ಆಗ ಈ ಮಾನಸ್ವಿಯನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಇತ್ತ ಶಿವ ಮತ್ತು ಆತನ ತಮ್ಮ ಅಂಜಲಿಯ ಕಥೆಯನ್ನ ಮುಗಿಸಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇದಾದ ನಂತರ ತೇಜಸ್ವಿ ತನ್ನ ತಂಗಿಯನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ. ಆಗ ಈ ಮಾನಸ್ವಿ ಶ್ರೀಜಾ ಮನೆಯಲ್ಲಿ ಇಲ್ಲ ಅನ್ನುವಂತ ವಿಚಾರವನ್ನ ತನ್ನ ತಾಯಿಯ ಬಳಿ ಹೇಳಬೇಕು ಅಂತ ಹೋಗ್ತಾಳೆ. ಆದ್ರೆ ಅಲ್ಲಿ ಅವರಮ್ಮ ರಕ್ತದ ಮಡುವಲ್ಲಿ ಬಿದ್ದಿದ್ರು. ಇದನ್ನ ನೋಡದಂತ ಈ ಮಾನಸ್ವಿ ಜೋರಾಗಿ ಕೂಕೊಂಡಿದ್ಲು. ಅವರಮ್ಮನ ನೋಡದಂತ ಈ ತೇಜಸ್ವಿ ಕೂಡ ಬೆಚ್ಚಿ ಬಿದ್ದಿದ್ಲು. ಏಕೆಂದ್ರೆ ಆಕೆ ತಾಯಿ ಅಂಜಲಿ ಇನ್ನೂ ಕೂಡ ಸತ್ತಿರ್ಲಿಲ್ಲ. ದೇಹದಲ್ಲಿ ಇನ್ನೂ ಕೂಡ ಜೀವ ಇತ್ತು. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಂತ ಆಕೆ ರಕ್ತದ ಮಡುವಲ್ಲಿ ಬಿದ್ದಿದ್ರು. ಆಗ ಈ ತೇಜಸ್ವಿ ಮತ್ತೆ ಶಿವನ್ಗೆ ಕರೆ ಮಾಡಿ, ಇನ್ನೂ ಕೂಡ ನಮ್ಮಮ್ಮ ಸತ್ತಿಲ್ಲ, ಬಂದು ಸಾಯಿಸು ಅಂತ ಹೇಳಿದ್ಲು. ಆಗ ಈ ಶಿವ ಮತ್ತೆ ಅವನ ತಮ್ಮ ಇಬ್ರು ಕೂಡ ಮತ್ತೆ ವಾಪಸ್ ಬಂದು ಆ ಅಂಜಲಿಗೆ ಸುತ್ತಿಗೆಯಿಂದ ಹೊಡೆದು ಆಕೆಯನ್ನ ಸಂಪೂರ್ಣವಾಗಿ ಮುಗ್ಸಾಕಿ ಅಲ್ಲಿಂದ ಪರಾರಿಯಾಗ್ತಾರೆ. ಇದನ್ನೆಲ್ಲ ನೋಡ್ತಾ ಹೆದರಿ ನಿಂತಿದಂತ ಮಾನಸ್ವಿಯನ್ನ ಈ ತೇಜಸ್ವಿ ಬೆದರಿಸಿ ಈ ಒಂದು ವಿಚಾರವನ್ನ ಹೊರಗಡೆ ಯಾರಿಗೂ ಹೇಳಬಾರದು ಅಂತ ವಾರ್ನ್ ಮಾಡಿದ್ಲು. ಆದ್ರೂ ಕೂಡ ಈ ಮಾನಸ್ವಿ ಗಟ್ಟಿ ಮನಸ್ಸನ್ನ ಮಾಡಿ ಪೊಲೀಸರ ಮುಂದೆ ಈ ಒಂದು ವಿಚಾರವನ್ನ ಹೇಳಿದ್ಲು. ಅದೇ ದಿನ ರಾತ್ರಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿ ಮಾರನೇ ದಿನ ಈ ಮೂವರನ್ನು ಕೂಡ ಬಂಧಿಸ್ತಾರೆ. ಶಿವನ ತಮ್ಮ ಮೈನರ್ ಆಗಿದ್ದ ಕಾರಣಕ್ಕೆ ಅವನನ್ನ ಬಾಲಾಪರಾಧಿ ಜಸ್ಟಿಸ್ ಕೋರ್ಟ್ಗೆ ಕಳುಹಿಸ್ತಾರೆ. ವೀಕ್ಷಕರೇ, ಈ ಒಂದು ಪ್ರಕರಣವನ್ನು ಆಳವಾಗಿ ನೋಡಿದಾಗ ಇಲ್ಲಿ ಶಿವ ಮತ್ತು ತೇಜಸ್ವಿ ಇಬ್ರು ತಪ್ಪು ಮಾತ್ರ ಇರಲಿಲ್ಲ. ಅಂಜಲಿ ಹಾಗೂ ಶಿವನ ಅಮ್ಮನ ತಪ್ಪು ಕೂಡ ಇದೆ. ಮೊದಲನೇದಾಗಿ ಶಿವನ ಅಮ್ಮನ ಬಗ್ಗೆ ಹೇಳುವುದಾದ್ರೆ, ಅಂಜಲಿ ಸತ್ತು ಹೋದ ನಂತರ ಶಿವನ ತಾಯಿ ಸಾಕಷ್ಟು ಮಾಧ್ಯಮಗಳಲ್ಲಿ ಅಂಜಲಿ ಸತ್ತಿದ್ದೇ ಒಳ್ಳೇದು, ನನ್ನ ಮಕ್ಕಳನ್ನ ಇವತ್ತಲ್ಲ ನಾಳೆ ನಾನು ಜೈಲಿಂದ ಬಿಡಿಸ್ಕೊಂಡು ಬರ್ತೇನೆ ಅಂತ ಸಂತೋಷದಿಂದ ನಗ್ತಾ ಹೇಳಿಕೆಯನ್ನ ಕೊಟ್ಟಿದ್ರು. ಮಗನ್ಗೆ ಬುದ್ಧಿ ಹೇಳೋದನ್ನ ಬಿಟ್ಟು ತನ್ನ ಮಗ ಮಾಡಿರೋದೇ ಸರಿ ಅಂತ ಹೇಳುವಂತ ಮನಸ್ಥಿತಿ ಇರುವಂತ ಇಂಥ ತಾಯಂದ್ರು ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಇಂಥ ತಾಯಿಯ ಆರೈಕೆಯಲ್ಲಿ ಬೆಳೆದಂತ ಮಕ್ಕಳು ಇನ್ನೆಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಇನ್ನು ಅಂಜಲಿ ವಿಚಾರಕ್ಕೆ ಬಂದ್ರೆ, ತೇಜಸ್ವಿ ಹಾಗೂ ಅಂಜಲಿಯ ಮಧ್ಯೆ ಒಳ್ಳೆ ಸಂಬಂಧ ಇರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ತಂದೆಯನ್ನ ಕಳೆದುಕೊಂಡಿದ್ದಂತ ತೇಜಸ್ವಿಗೆ ತಂದೆಯ ಪ್ರೀತಿ ಇರ್ಲಿಲ್ಲ. ಈ ಕಡೆ ತಾಯಿ ಪ್ರೀತಿ ಕೂಡ ಇರ್ಲಿಲ್ಲ. ಇನ್ನೊಂದು ಮದುವೆ ಆಗಿದಂತ ಅಂಜಲಿ ಮಗಳ ಕಡೆ ಗಮನ ಕೊಡೋದನ್ನ ಬಿಟ್ಟಿದ್ಲು. ಅದರಲ್ಲೂ ಈ ಮಾನಸ್ವಿ ಹುಟ್ಟಿದ ನಂತರ ಅಂಜಲಿ ಸಂಪೂರ್ಣವಾಗಿ ಬದಲಾಗಿದ್ಲು. ಆಕೆ ಈ ಮಾನಸ್ವಿಯನ್ನ ಹೆಚ್ಚಾಗಿ ಪ್ರೀತಿ ಮಾಡೋದು, ಕಾಳಜಿಯನ್ನ ತೋರಿಸೋದು ಮಾಡ್ತಿದ್ಲು. ಇದೆಲ್ಲದರಿಂದ ಬೇಜಾರಾಗಿದ್ದಂತ ಈ ತೇಜಸ್ವಿ ತಾನು 7ನೇ ಕ್ಲಾಸ್ ಅನ್ನ ಓದಿರ್ಬೇಕಾದ್ರೇನೆ ತನ್ನ ತಾಯಿಯಾದಂತ ಅಂಜಲಿಯ ಮೇಲೆ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ಲು. ಇದಾದ ನಂತರ ತೇಜಸ್ವಿಯನ್ನ ಪೊಲೀಸರು ಶೆಲ್ಟರ್ ಹೋಮ್ ನಲ್ಲಿ ಇರಿಸಿದ್ರು. ಆಮೇಲೆ ಮತ್ತೆ ತೇಜಸ್ವಿ ತನ್ನ ತಾಯಿ ಬಳಿ ವಾಪಸ್ ಹೋಗಿದ್ಲು. ತೇಜಸ್ವಿ ಸ್ನೇಹಿತರು ಸಾಕಷ್ಟು ಮಾಧ್ಯಮಗಳಲ್ಲಿ ಅಂಜಲಿ ತೇಜಸ್ವಿಯ ಮೇಲೆ ಮಾಡದಂತ ಹಲ್ಲೆ ಹಾಗೂ ದೌರ್ಜನ್ಯಗಳ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೇಜಸ್ವಿಯ ತಾಯಿ ಆಕೆಗೆ ಬಹಳ ಚಿತ್ರಹಿಂಸೆ ಕೊಡ್ತಾ ಇದ್ರು ಅಂತ ಆಕೆಯ ಸ್ನೇಹಿತರು ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಒಟ್ಟಾರೆ ಹೇಳುವುದಾದ್ರೆ ಇಬ್ಬರ ಪೋಷಕರದು ಕೂಡ ಇಲ್ಲಿ ಮಕ್ಕಳಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿ ಬೆಳೆಸುವ ರೀತಿಯಲ್ಲಿ ಬೆಳೆಸಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಪ್ರೀತಿಯೇ ಇಲ್ಲಂತ ಬೆಳೆದಿದಂತ ಈ ತೇಜಸ್ವಿಗೆ ಶಿವನ ಪ್ರೀತಿನೇ ನಿಜವಾದ ಪ್ರೀತಿ ಅಂತ ನಂಬಿ ಮುಂದೆ ಏನಾದ್ರೂ ಸರಿ ನಾನು ಈ ಪ್ರೀತಿಯನ್ನ ಉಳಿಸ್ಕೊಳ್ಳೇಬೇಕು ಎಂಬ ನಿರ್ಧಾರ ಮಾಡಿ ತನ್ನ ದಾರಿಗೆ ಅಡ್ಡ ಬಂದಿದಂತ ತಾಯಿಯನ್ನ ಆಕೆ ಕೊಂದು ಹಾಕಿದ್ದಾಳೆ. ವೀಕ್ಷಕರೇ, ಈಗಿನ ಕಾಲದ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು, ನಿಮ್ಗೆ ಎಷ್ಟೇ ಕೆಲಸ ಇರಲಿ, ನೀವು ಎಷ್ಟೇ ಒತ್ತಡದಲ್ಲಿರಿ, ನಿಮ್ಮ ಕಮಿಟ್ಮೆಂಟ್ಗಳು, ನಿಮ್ಮ ಕೆಲಸದ ಒತ್ತಡ ಇದ್ಯಾವುದೇ ಇರಲಿ, ಇದೆಲ್ಲದರ ಮಧ್ಯ ನಿಮ್ಮ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ. ಅವ್ರೇನ್ ಮಾಡ್ತಿದ್ದಾರೆ, ಅವರ ಮನಸ್ಥಿತಿ ಹೇಗಿದೆ, ಅವರು ಸ್ನೇಹಿತರ ಜೊತೆ ಯಾವ ರೀತಿ ವರ್ತಿಸ್ತಿದ್ದಾರೆ, ಇದೆಲ್ಲವನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಮತ್ತೆ ನೀವು ಎಷ್ಟೇ ಒತ್ತಡದಲ್ಲಿ ಇದ್ರೂ ಕೂಡ ಅವ್ರಿಗೆ ನಿಮ್ಮ ಪ್ರೀತಿಯನ್ನ ಹಂಚಿ. ಅವರು ಸಣ್ಣ ಸಣ್ಣ ತಪ್ಪನ್ನ ಮಾಡಿದಾಗ್ಲೂ ಕೂಡ ನೀವು ಅವ್ರಿಗೆ ಬುದ್ಧಿಯನ್ನ ಹೇಳಿ. ಯಾಕೆಂದ್ರೆ ನಿಮ್ಮ ಕೂಡು ಪ್ರೀತಿ ಮುಂದೆ ಅವ್ರ ಜೀವನ ಹಾಳಾಗೋದಿಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ನೀವು ಮಕ್ಕಳನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಮೊದಲು ಹೇಳ್ಕೊಡ್ಬೇಕು. ಆಗ್ಲೇ ಅವರು ಸರಿ ದಾರಿಲಿ ನಡೆದು ಗುಣವಂತರಾಗೋದಿಕ್ಕೆ ಸಾಧ್ಯ. ಈ ಒಂದು ಪ್ರಕರಣದಲ್ಲಿ ಯಾರದು ತಪ್ಪು ಯಾರದು ಸರಿ ಅಂತ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.